ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಿಗ್ಗೆ 3 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೊಸ ನೋಡೋಂಗಿರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತು ನೋಡಿ, ಬೆಳಿಗ್ಗೆನೇ ಹೊರಗಡೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಈಗ ಒಂದು ಕಡೆ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೆ. ಬೆಂದಿದ್ದೆ ಹೆಂಗಂತ ಚೆಕ್ ಮಾಡ್ತಾಯಿದ್ದೀನಿ. ಚೆನ್ನಾಗೇ ಬೆಂದಿದೆ. ಈಗ ಎಲ್ಲ ಊರ್ನಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಈಗ ಮಿಕ್ಸಿಗೆ ಹಾಕ್ಕೊಂಡು, ನಮ್ಮ ಮನೇಲಿ ಗ್ರೈಂಡರ್ ಇಲ್ಲ, ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಇದು ಮಾಡ್ಕೊತೀನಿ. ಬೇಳೆ ಯಾವಾಗೂ ಕದ್ರೋಗಂಗೆ ಬೇಯಿಸ್ಬಾರ್ದು, ಊರನ್ನ ಚೆನ್ನಾಗಿರಲ್ಲ. ಮತ್ತು ನೋಡಿ, ಈ ಥರ ಸ್ವಲ್ಪ ಬೇಯಿಸ್ಕೊಬೇಕು, ತುಂಬ ಚೆನ್ನಾಗಿರುತ್ತೆ ಊರನ್ನ. ಈಗ ನೋಡಿ, ಮಿಕ್ಸಿಗೆ ಹಾಕಿದಾಯಿತು, ಊರನ್ನ ಚೆನ್ನಾಗಿ ಬಂದಿದೆ. ಮತ್ತು ಒಂದು ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟು, ಇನ್ನೂ ಬೇಜಾನಿದೆ ಕೆಲಸ ಎಲ್ಲ ಮಾಡ್ಕೊಬೇಕು. ಒಂದು ಕಡೆ ಸಾಂಬಾರು ರೆಡಿ ಮಾಡಿಬಿಟ್ಟು ಇನ್ನೊಂದು ಕಡೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೋಬೇಕು. ನೈಟ್ ಎಸಿಡ್ ಕಾಲ್ಸಿಕ್ಕಿದೆ. ಈಗ ಸಾಂಬಾರು ಕೂಡಿಸ್ಬಿಟ್ಟು ಮತ್ತು ಒಬ್ಬಟ್ಟು ತೊಟ್ಟೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಈಗ ದೇವರು ಎಡೆಗೆ ಎಷ್ಟು ಬೇಕೋ ಅಷ್ಟು ತಗೊತಾ ಇದ್ದೀನಿ. ಒಬ್ಬಟ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ. ಮತ್ತು ಊಟ ಮಾಡ್ಬೇಕಾದ್ರೆ ಬಿಸಿ ಬಿಸಿ ಮಾಡ್ಕೊಳೋದು ಅಂಥೇಳಿ ಈಗ ಒಂದೆರಡು ಸುಡ್ಕೊತಾ ಇದ್ದೀನಿ ಸದ್ಯಕ್ಕೆ. ಮತ್ತು ನೈಟು ಮನೋಕ್ಕಿಂತ ಮುಂಚೆನೇ ಕಲಸಿಕ್ಕಿದ್ದೆ ಎಸಿಟ್ಟು. ಬೆಳಿಗ್ಗೆ ಅಂದರೆ ಚೆನ್ನಾಗಿ ನೆನ್ಕೊಳಲ್ಲ, ಈಗ ಕಲಸಿಕ್ಕೋದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಅಂಥೇಳಿ ಕಲಸಿಕ್ಕಿದ್ದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತಾಯಿದೆ ನೋಡಿ. ಈಗ ಸುಡೋಣ ಅಂತ ಟವ ಬಿಸಿಯಾಗಿದೆ, ಆಯಿಲ್ ಹಾಕ್ಕೊಂಡು ಈಗ ಸುಡ್ಕೊತಾ ಇದ್ದೀನಿ ಒಂದೆರಡು ಒಬ್ಬಟ್ಟು. ಮತ್ತು ಈಗ ಒಂದು ಕಡೆ ಪೂಜೆಗೆ ರೆಡಿ ಮಾಡ್ಕೊಳೋದಂತೇಳಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊತ. ದೇವ್ರ ಮನೆ ಇಲ್ವಲ್ಲ, ಫೋಟೋ ಸ್ಟ್ಯಾಂಡ್ ಇಕ್ಕಿರೋದ್ರಿಂದ ಸ್ವಲ್ಪ ಚಿಕ್ಕದಲ್ವ, ಅಲ್ಲಿ ಜಾಗ ಆಗಲ್ಲ ಅಂಥೇಳಿ ಕೆಳಗಡೆನೇ ಇಡ್ತಾಯಿದ್ದೀನಿ. ಇವತ್ತು ಪೂಜೆಗೆಲ್ಲ ಕಳಸ ಇಕ್ಕಿ ಮಾಮೂಲಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಆದಷ್ಟು ಬೇಗ ಪೂಜೆ ಮಾಡೋದು ಅಂಥೇಳಿ ಬೇಗನೆ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಈಗ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಈಗ ನೋಡಿ, ಆದಷ್ಟು ಬೆಳಿಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಬೇಗ ಎದ್ದು ಎಲ್ಲ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಈಗ ದೇವ್ರದ್ದೆಲ್ಲ ರೆಡಿ ಆಯಿತು, ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಈಗ ನಾನು ರೆಡಿಯಾಗಿ ಬರ್ತಾಯಿದ್ದೀನಿ ಸೀರೆ ಉಟ್ಕೊಂಡು. ಮಾಮೂಲಿ ಈಗ ವರಮಹಾಲಕ್ಷ್ಮಿ ಪೂಜೆ ಅಲ್ವಾ, ಅದಕ್ಕೆ ಸ್ಯಾರಿ ಕಟ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ಈಗ ಪೂಜೆಗೆ ಮಾಮೂಲಿ ಕಂಟಿನ್ಯೂ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನಾವು ಯಾವ ಥರ ಪೂಜೆ ಮಾಡ್ತೀವಿ ಅಂತ ನೋಡಿ ಗೈಸ್, ನಿಮಗೆ ಗೊತ್ತಾಗುತ್ತೆ. ಸೊ ಗೈಸ್, ಪೂಜೆ ಮಾಡಿದ್ದೆಲ್ಲ ಮುಗೀತು. ಹಾಗೆ ಸ್ವಲ್ಪ ಮ್ಯೂಸಿಕ್ ಇರಲಿ ಅಂತ ಮ್ಯೂಸಿಕ್ ಹಾಕ್ತೆ ಸ್ವಲ್ಪ ಪೂಜೆ ಮಾಡೋದಕ್ಕೆ. ಪೂಜೆ ಮಾಡ್ಬೇಕಾದ್ರೆ ಏನೂ ಮಾತಾಡೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಮ್ಯೂಸಿಕ್ ಇರಲಿ ಅಂತ ಹಾಕಿದ್ದೀನಿ. ಮತ್ತು ಈಗ ಪೂಜೆ ಎಲ್ಲ ಆಯಿತು. ಈಗ ಅವ್ರಿಗೆಲ್ಲ ಊಟ ರೆಡಿ ಮಾಡೋಣ ಅಂಥೇಳಿ ಇನ್ನೂ ಒಬ್ಬಟ್ಟು ಅದೆಲ್ಲ ಸುಡೋದು ಕೆಲಸ ಇದೆ. ಫೈನಲಿ ಪೂಜೆ ಆಯಿತು. ಈಗ ನೋಡಿ, ನಾವು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ ಇವತ್ತು. ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.